ಒಂದಾನೊಂದು ಕಾಲದಲ್ಲಿ ಸೋಮನಹಳ್ಳಿ ಎಂಬ ಊರು ಇತ್ತು. ಅಲ್ಲಿ ಒಬ್ಬ ಅಜ್ಜಿ ಇದ್ದಳು. ಅವಳ ಬಳಿ ಒಂದು ಕೋಳಿ ಇತ್ತು. ಆ ಕೋಳಿ ಪ್ರತಿನಿತ್ಯ ಸೂರ್ಯೋದಯ ಆಗುತ್ತಿದ್ದಂತೆ ಕೊಕ್ಕೊ ಎಂದು ಕೂಗಿ ಹಳ್ಳಿಯ ಜನರನ್ನು ಎಬ್ಬಿಸುತ್ತಿತ್ತು. ಜನ ಕೋಳಿ ಕೂಗಿಗೆ ಎದ್ದು ತಮ್ಮ ದಿನನಿತ್ಯದ ಕೆಲಸದಲ್ಲಿ ತೊಡಗುತ್ತಿದ್ದರು. ಅಜ್ಜಿಯ ಮನೆಯಲ್ಲಿ ಅಗ್ಗಿಷ್ಟಿಕೆಯೂ ಇತ್ತು. ಅಲ್ಲಿ ಒಂದು ತುಂಡು ಕೆಂಡವನ್ನು ಒಯ್ದು ಅದರಿಂದ ಒಲೆ ಹೊತ್ತಿಸಿ ಅಡಿಗೆ ಮಾಡಿಕೊಳ್ಳುತ್ತಿದ್ದರು. ಹಾಗೆಯೇ ಕೆಲ ದಿನಗಳಾದವು. ಒಂದು ದಿನ ಅಜ್ಜಿ ಬೆಳಗಾಗುವುದು ತನ್ನ ಕೋಳಿಯಿಂದಲೇ, ಜನರು ಅಡಿಗೆ ಮಾಡಿ ತಿನ್ನುವುದು ನನ್ನ ಅಗ್ಗಿಷ್ಟಿಕೆಯ ಬೆಂಕಿಯಿಂದಲೇ ಎಂದು ತಿಳಿದಳು. ಆ ವಿಚಾರದಿಂದ ಅವಳಲ್ಲಿ ಅಹಂಕಾರವೂ ಮೂಡಿತು. ಅದರಿಂದ ಜಂಬವೂ ಹೆಚ್ಚಿತು. ಕೋಳಿ ಇಲ್ಲದೆ ಇವರೆಲ್ಲ ಹೇಗೆ ಹೇಳುತ್ತಾರೆ? ಅಗ್ಗಿಷ್ಟಿಕೆ ಇಲ್ಲದೆ ಅಡುಗೆ ಹೇಗೆ ಮಾಡಿಕೊಳ್ಳುತ್ತಾರೆ ನೋಡೋಣ ಎಂದುಕೊಂಡಳು. ಅಜ್ಜಿ ತನ್ನ ಕೋಳಿ ಹಾಗೂ ಅಗ್ಗಿಷ್ಟಿಕೆಯೊಡನೆ ಪಕ್ಕದ ಕಾಡಿಗೆ ಹೋದಳು. ಮರುದಿನ ಎಂದಿನಂತೆ ಬೆಳಗಾಯಿತು. ಜನರೆಲ್ಲ ತಮ್ಮ ಪಾಡಿಗೆ ತಾವು ಇದ್ದರು. ಅಜ್ಜಿ ಗುಡಿಸಲಿಗೆ ಹೋದರು. ಅಜ್ಜಿ ಇಲ್ಲದನ್ನು ಕಂಡು ಪಕ್ಕದೂರಿನಿಂದ ಬೆಂಕಿ ತಂದು ಅಡಿಗೆ ಮಾಡಿಕೊಂಡರು. ಹೀಗೆ ಕೆಲ ದಿನ ಕಳೆದವು. ಅಜ್ಜಿ ಕಾಡಿನಲ್ಲಿಯೇ ಉಳಿದಿದ್ದಳು. ಒಂದು ದಿನ ಸೌದೆ ಕಡಿಯಲೆಂದು ಅಲ್ಲಿಗೆ ಹಳ್ಳಿಯವನು ಬಂದ. ಅಜ್ಜಿಯನ್ನು ಕಂಡ. ಏನಜ್ಜಿ ಇಲ್ಲಿದೀಯಾ? ಊರು ಸಾಕಾಯ್ತಾ ಎಂದು ಕೇಳಿದ. ಅಜ್ಜಿ, ಏನಪ್ಪ ಪ್ರತಿದಿನ ಬೆಳಗಾಗುತ್ತಿದೆಯೇ, ನೀವೆಲ್ಲ ಊಟ ಮಾಡುತ್ತಿದ್ದೀರೇ ಎಂದು ಕೇಳಿದಳು. ಹಳ್ಳಿಯವನಿಗೆ ನಗು ಬಂತು. ಅಜ್ಜಿ, ನಿನ್ನ ಕೋಳಿ ಕೊಕ್ಕೊ ಅಂತ ಕೂಗದಿದ್ದರೆ ಬೆಳಗಾಗುವುದಿಲ್ಲವೇ ಅಂದುಕೊಂಡಿದ್ದೀಯಾ? ದಿನ ಬೆಳಗಾವುದು ಆ ಸೂರ್ಯೋದಯವಾಗುವುದರಿಂದ ಎಂದ. ಅಜ್ಜಿಗೆ ಜಂಬವೂ ಕರಗಿತು. ತನ್ನ ತಪ್ಪಿನ ಅರಿವಾಗಿ ಮತ್ತೆ ಅಜ್ಜಿ ಊರಿನ ಕಡೆಗೆ ನಡೆದಳು. ಇದರಿಂದ ತಿಳಿಯುವುದೇನೆಂದರೆ, ಎಂದಿಗೂ ನಾವು ನನ್ನಿಂದಲೇ, ನನ್ನದೇ ಎಂಬ ಅಹಂಕಾರದಿಂದಿರಬಾರದು. ಎಲ್ಲ ದೇವರ ಸೃಷ್ಟಿ, ನೈಸರ್ಗಿಕತೆ ಎಂದು ಜೀವನ ಸಾಗಿಸಬೇಕು.